ಅರ್ಥಶಾಸ್ತ್ರದಲ್ಲಿ ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಸಿಲೆಬಸ್ ಅಂತೂ ನಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ನಮಗೆ ಒಟ್ಟು 10 ಟಾಪಿಕ್ಸ್ ಅಂತ ಇರ್ತವೆ. ಸೊ ಆ 10 ಟಾಪಿಕ್ಸಲ್ಲಿ ಒಂದು ಎವರೇಜ್ ಕ್ವಶನ್ಸ್ ಎಷ್ಟು ಬರ್ಬೋದು, ಹಿಂದಿನ ಕೆಲವೊಂದು ಕ್ವಶನ್ ಪೇಪರ್ಗಳನ್ನು ಅನಲೈಸ್ ಮಾಡಿದಾಗ ಅಲ್ಲಿ ಯಾವ ಒಂದು ಟಾಪಿಕ್ ಸಂಬಂಧಪಟ್ಟಂಗೆ ಎಷ್ಟು ಪ್ರಶ್ನೆಗಳನ್ನು ಸರಾಸರಿಯಾಗಿ ಕೇಳಬಹುದು ಅನ್ನೋದನ್ನು ಈ ಒಂದು ಸ್ಲೈಡಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಗಮನಿಸ್ಬೋದು ನಾವು ಇಲ್ಲಿ. ಸೊ ಒಟ್ಟಾರೆಯಾಗಿ 10 ಟಾಪಿಕ್ಸ್ ಇದಾವೆ. ಸೊ ನಮ್ಗೆ ಈಗಾಗಲೇ ಗೊತ್ತಿದೆ, ಮೈಕ್ರೋ ಎಕನಾಮಿಕ್ಸು, ಮ್ಯಾಕ್ರೋ ಎಕನಾಮಿಕ್ಸು, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಗಿರ್ಬೋದು, ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಅಥವಾ ಟ್ರೇಡ್ ಅಂತ ಕರಿತೀವಿ, ಪಬ್ಲಿಕ್ ಫೈನಾನ್ಸ್ ಆಯಿತು, ಮನಿ ಆ್ಯಂಡ್ ಬ್ಯಾಂಕಿಂಗ್ ಆಗುತ್ತೆ, ಆಮೇಲೆ ಇಂಡಿಯನ್ ಎಕನಾಮಿ ಆಗಿರ್ಬೋದು, ಎನ್ವಿರಾನ್ಮೆಂಟಲ್ ಎಕನಾಮಿಕ್ಸ್ ಆಗಿರ್ಬೋದು, ಮ್ಯಾಥಮೆಟಿಕಲ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಆರ್ ಎಕನಾಮೆಟ್ರಿಕ್ಸ್ ಅಂಥೇಳಿ ಟೋಟಲ್ ಒಂದು 10 ಟಾಪಿಕ್ಸನ್ನು ನಾವು ಸ್ಟಡಿ ಮಾಡ್ತೀವಿ. ಸೊ 10 ಟಾಪಿಕ್ಸಲ್ಲಿ ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕಾಗಿದ್ದು ಈ ಸೈಡ್ ಕೊಡಲಾಗಿದೆ ನೋಡಿ, ಇದು ಎವರೇಜ್ ಇಷ್ಟು ಕ್ವಶನ್ಸ್ಗಳು ಈ ಟಾಪಿಕ್ ಮೇಲೆ ಬರ್ತಾವೆ. ಸೊ ಭಾಳ ಅಭ್ಯರ್ಥಿಗಳು ಕೇಳ್ತಾ ಇರ್ತಾರೆ, ಈಗ ಹೆಂಗೆ ಫಸ್ಟ್ ಟಾಪಿಕ್ ಇದೆ ನೋಡಿ, ಫಾರ್ ಎಕ್ಸಾಂಪಲ್ ಫಸ್ಟ್ ಪೇಪರಲ್ಲಿ ಹೆಂಗಾಗಿದೆ ಅಂದರೆ ಅಲ್ಲಿ ಕೂಡ 10 ಟಾಪಿಕ್ಸ್ ಇದಾವೆ. 10 ಟಾಪಿಕ್ಸ್ ಮೇಲೆ ಪ್ರತಿ ಟಾಪಿಕ್ ಮೇಲೆ ಕಂಪಲ್ಸರಿ 5 ಪ್ರಶ್ನೆಗಳನ್ನ ಕೇಳ್ತಾರೆ. ಇದು ಫಸ್ಟ್ ಪೇಪರ್ಗೆ ಇದೇ ಮೆಥಡ ಇರುತ್ತೆ. ಸೊ ಪ್ರತಿಯೊಂದು ಟಾಪಿಕ್ ಮೇಲೆ 5 ಅಂದರೆ ಒಟ್ಟಾರೆಯಾಗಿ ಏನಾಗುತ್ತೆ ಅಂದ್ರೆ 50 ಕ್ವಶನ್ಸ್ ಅಂತೂ ಆಗೇ ಆಗ್ತವೆ. ಇದು ಫಸ್ಟ್ ಪೇಪರ್ಗೆ ಹಿಂಗಿರುತ್ತೆ. ಬಟ್ ನಮ್ಮ ಒಂದು ಎಕನಾಮಿಕ್ಸಲ್ಲಿ ನೀವು 10 ಟಾಪಿಕ್ಸ್ ಇದಾವಲ್ಲ, 10 ಟಾಪಿಕ್ಸಲ್ಲಿ ಡಿಫ್ರೆಂಟಾಗಿ ಏನು ಮಾಡ್ತಾರೆ, ಅಥವಾ ಒಂದು ಬೇರೆ ಬೇರೆ ಪ್ರಶ್ನೆಗಳನ್ನು ಒಂದು ಬೇರೆ ಬೇರೆ ಟಾಪಿಕ್ ಸಂಬಂಧಪಟ್ಟಂಗೆ ಏನು ಮಾಡ್ತಾರೆ, ಸಂಖ್ಯೆಗಳಲ್ಲಿ ಬದಲಾವಣೆ ಇರುತ್ತೆ. ಅದು ಒಂದು ಎವರೇಜ್ ನೋಡಿದಾಗ ನಮಗೆಲ್ಲ ಗೊತ್ತಿದೆ, ಎಕನಾಮಿಕ್ಸ್ ಅಂತಂದರೆ ನಮಗೆ ಗೊತ್ತಿರಲೇಬೇಕಾಗಿರುವಂಥ 2 ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುವು ಅಂತಂದರೆ, ಅಥವಾ ಸಬ್ಜೆಕ್ಟ್ ಯಾವುವು ಅಂತಂದ್ರೆ ಮೈಕ್ರೋ ಎಕನಾಮಿಕ್ಸು ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಎವರೇಜ್ ನೋಡಿದ್ರೆ ಇವೆಲ್ಲವನ್ನು ಕೂಡಿಸಿದ್ರೆ 100 ಕ್ವಶನ್ಸ್ ಆಗ್ತವೆ. ಅಂದರೆ ನಮ್ಮ ಎಕ್ಸಾಮ್ ಇರೋದು 100 ಕ್ವಶನಿಗೆ ಇರುತ್ತೆ. ಹಾಗಿದ್ಮೇಲೆ ಇಲ್ಲಿ ನೋಡ್ಬೋದು, ಫಸ್ಟಿಗೆ ಮೈಕ್ರೋ ಎಕನಾಮಿಕ್ಸ್ ಮೇಲೆ 14 ಪ್ರಶ್ನೆಗಳನ್ನು ಎವರೇಜ್ ಕೇಳ್ತಾರೆ ಅಂತ ಅರ್ಥ. ಅಂದರೆ ಇಡೀ ಎಲ್ಲ 10 ಟಾಪಿಕ್ಗಳನ್ನು ಕನ್ಸಿಡರ್ ಮಾಡಿದಾಗ ಹೆಚ್ಚು ಪ್ರಶ್ನೆಗಳು ಬರುವಂಥದ್ದು ಎಲ್ಲಿ ಅಂತಂದ್ರೆ ಮೈಕ್ರೋ ಎಕನಾಮಿಕ್ಸ್ ಮೇಲೆ ಬರ್ತಾವೆ. ಇನ್ನು ಮ್ಯಾಕ್ರೋ ಎಕನಾಮಿಕ್ಸ್ ಮೇಲೆ ನಾವು ಕನ್ಸಿಡರ್ ಮಾಡಿದರೆ 10 ಪ್ರಶ್ನೆಗಳು ಎವರೇಜ್ ಬರ್ತಾವೆ. ಅಂದರೆ ಇಷ್ಟಂತೂ ಆಲ್ಮೋಸ್ಟ್ ಬರ್ತಾವೆ. ಇನ್ನು ನಾನು ಹೇಳುವಾಗ ಅಥವಾ ಹಿಂದಿನ ಕೆಲವೊಂದು ಕ್ಲಾಸಲ್ಲಿ ಕೂಡ ಇದನ್ನು ಹೈಲೈಟ್ ಮಾಡಿದನು, ನಮಗೆ ಇದಾದಮೇಲೆ ಭಾಳ ಇಂಪಾರ್ಟೆಂಟ್ ಇರುವಂಥದ್ದು ಯಾವುದು ಅಂದ್ರೆ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್, ಇಂಟರ್ನ್ಯಾಷನಲ್ ಟ್ರೇಡ್ ಅಥವಾ ಎಕನಾಮಿಕ್ಸ್ ಅಂತ ಏನು ಕರಿತೀವಿ, ಅದಕ್ಕೆ ಸಂಬಂಧಪಟ್ಟಂಗೂ ಕೂಡ 14 ಪ್ರಶ್ನೆಗಳನ್ನು ಎವರೇಜ್ ಹಾಕಿ ಕೇಳ್ತಾರೆ. ಹಂಗಂತ ತಿಳ್ಕೊಂಡು ಕೆಲವೊಂದು ಹಿಂದಿನ ಕೆಸೆಟ್ ಮತ್ತು ನೆಟ್ ಎಕ್ಸಾಮ್ ಕನ್ಸಿಡರ್ ಮಾಡಿದಾಗ ಕೆಲವೊಂದು ಕ್ವಶನ್ಸು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು. ಬಟ್ ಇದು ಎವರೇಜ್ ಆಗುತ್ತೆ. ಹಿಂದಿನ ಕೆಲವೊಂದು ಕ್ವಶನ್ ಪೇಪರ್ಗಳನ್ನ ಒಟ್ಟಾರೆಯಾಗಿ ನೋಡಿಕೊಂಡು ಅದರಲ್ಲಿರುವಂತಹ ಪ್ರಶ್ನೆಗಳನ್ನ ಗಮನಿಸಿದಾಗ ಎವರೇಜ್ ಇಷ್ಟು ಪ್ರಶ್ನೆಗಳನ್ನ ಕೇಳುವಂಥ ಚಾನ್ಸಸ್ ಇದೆ. ಇನ್ನು ಇದಕ್ಕಿಂತ ಹೆಚ್ಚಿಗೆ ಪ್ರಶ್ನೆಗಳನ್ನ ಮತ್ತಿಲ್ಲಿ ಕೇಳ್ತಾರೆ ಅಂದರೆ ಇಂಡಿಯನ್ ಎಕನಾಮಿ ಮೇಲೆ, ಆಮೇಲೆ ಮನಿ ಆ್ಯಂಡ್ ಬ್ಯಾಂಕಿಂಗ್ ಮೇಲೆ ಜಾಸ್ತಿ ಪ್ರಶ್ನೆಗಳು ಬರುವಂಥದ್ದು. ಇವುಗಳನ್ನು ಹೊರತುಪಡಿಸಿದ್ರೆ ಈಗ ಕಂಪಲ್ಸರಿ ನಾವು ಹುಡ್ಕೋಬೇಕಾಗಿದ್ದು 5 ಟಾಪಿಕ್ಸ್ ಯಾವುವು ಅಂತಂದ್ರೆ ಮೈಕ್ರೋ ಎಕನಾಮಿಕ್ಸು, ಮ್ಯಾಕ್ರೋ ಎಕನಾಮಿಕ್ಸು, ಇಂಟರ್ನ್ಯಾಷನಲ್ ಎಕನಾಮಿಕ್ಸು, ಆಮೇಲೆ ಇಂಡಿಯನ್ ಎಕನಾಮಿ ಆ್ಯಂಡ್ ಮನಿ ಆ್ಯಂಡ್ ಬ್ಯಾಂಕಿಂಗ್. ಈ 5 ಟಾಪಿಕ್ಸನ್ನು ಸರಿಯಾಗಿ ಓದ್ಕೊಳ್ಳೋದು ಬೆಟರ್ ಇದೆ. ಯಾಕಂದರೆ ಹೆಚ್ಚು ಪ್ರಶ್ನೆಗಳು ಇಲ್ಲೇ ಕವರ್ ಆಗ್ತಾ ಇದ್ದಾವೆ. ಸೊ ಹಾಗಿದ್ಮೇಲೆ ನೀವು ಡಿಫಿಕಲ್ಟ್ ಅಂತ ಕರೆಯಲಾಗುವಂತಹ ಕೆಲವೊಂದು ಸಬ್ಜೆಕ್ಟ್ ಏನಿದಾವಲ್ಲ, ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಮೇಲೆ 6 ಪ್ರಶ್ನೆಗಳು, ಸ್ಟ್ಯಾಟಿಸ್ಟಿಕ್ಸ್ ಸಂಬಂಧಪಟ್ಟಂಗೆ 6 ಒಂದು ಎವರೇಜ್ ಇಷ್ಟು ಕೇಳ್ತಾರೆ ಅಂತಂದಮೇಲೆ ನಾವು ಫಸ್ಟಿಗೆ ಅರ್ಥ ಮಾಡ್ಕೋಬೇಕಾಗಿದ್ದು ಥೆರಾಟಿಕಲಿ ಕಾನ್ಸೆಪ್ಟ ಯಾವುದು ಅಂತಂದ್ರೆ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸನ್ನು ಚೆನ್ನಾಗಿ ಓದ್ಕೊಳ್ಬೇಕಾಗತ್ತೆ. ಇನ್ನೂ ಒಂದು ಇಲ್ಲಿ ವಿಚಾರ ಬಂದರೆ, ಸೊ ನಾವು ಏನು ಮಾಡ್ತೀವಿ ಅಂತಂದ್ರೆ ಇವೆಲ್ಲ ಬ್ರ್ಯಾಂಚ್ ಇದಾವೆ ನಮಗೆ, ಉಳಿದೆಲ್ಲ ಏನಾಗಿದಾವೆ ಅಂದರೆ ಎಕನಾಮಿಕ್ಸ್ ಸಬ್ಜೆಕ್ಟನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಸಹಾಯಕ ಶಾಸ್ತ್ರಗಳು ಅಥವಾ ಸಹಾಯಕ ವಿಷಯಗಳು ಅಂಥೇಳಿ ಅವು ಯಾವುವು ಅಂದ್ರೆ ಈ ಮ್ಯಾಥಮೆಟಿಕ್ಸು, ಆಮೇಲೆ ಸ್ಟ್ಯಾಟಿಸ್ಟಿಕ್ಸು ಮತ್ತು ಎಕನಾಮೆಟ್ರಿಕ್ಸ್. ಈ 2 ಸಬ್ಜೆಕ್ಟ್ ಹೆಂಗದಾವ ಅಂತಂದ್ರೆ ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಡಿ. ಇದರಲ್ಲಿ ಇರುವಂತಹ ವಿಷಯವನ್ನು ನಮಗೆ ಎಕ್ಸಾಮ್ ಕೇಳ್ತಾರೆ, ಅದು ಓಕೆ. ಬಟ್ ನಿಜವಾಗ್ಲೂ ನಮಗೆ ಎಕನಾಮಿಕ್ಸ್ ಅಂದರೆ ಯಾವುದು ಅಂದರೆ ಇವೆಲ್ಲ, ಓಕೆನಾ. ಮ್ಯಾಥಮೆಟಿಕ್ಸು ಮತ್ತು ಸ್ಟ್ಯಾಟಿಸ್ಟಿಕ್ಸು ಇವೆಲ್ಲ ಎಕನಾಮಿಕ್ಸ್ ಅಲ್ವೇ ಅಲ್ಲ.
ಇವು ಓನ್ಲಿ ಏನು ಮಾಡ್ತಾ ಇದ್ದಾವೆ ಅಂತಂದ್ರೆ ನಮ್ಮ ಎಕನಾಮಿಕ್ ಥಿಯರಿಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬಳಸಲ್ಪಡುವಂತಹ ಸಹಾಯಕ ವಿಷಯಗಳು, ಅದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಹಾಗಿದ್ಮೇಲೆ ನಮಗೆ ಇಲ್ಲಿ ಸ್ಕಿಲ್ ಮಾತ್ರ ವರ್ಕ್ ಆಗುತ್ತೆ, ಮೇನ್ ಇಂಪಾರ್ಟೆಂಟ್. ಇವುಗಳ ನಾಲೆಜ್ ಅನ್ನೋದು ನಮ್ಮ ಮೈಕ್ರೋ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಏನು ಥಿಯರಿ ಇದೆಯಲ್ಲ, ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬೇಕಷ್ಟೆ. ಮತ್ತು ಬ್ಯಾಂಕಿಂಗ್ ವ್ಯವಹಾರ ಆಗಿರ್ಬೋದು, ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಆಗಿರ್ಬೋದು, ಇವೆಲ್ಲವುಗಳನ್ನು ಸ್ಟಡಿ ಮಾಡಲಿಕ್ಕೆ ಇವೆಲ್ಲ ನಮಗೇನಾಗ್ತದೆ, ಟೆಕ್ನಿಕ್ಸನ್ನು ಹೇಳಿಕೊಡ್ತವೆ. ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಆಗಿರ್ಬೋದು, ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು ಮತ್ತು ಎಕನಾಮೆಟ್ರಿಕ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಕೆಲವೊಂದು ಸೂತ್ರಗಳನ್ನ ಕೊಡ್ತಾವೆ. ಆ ಸೂತ್ರಗಳ ಮೂಲಕ ಎಕನಾಮಿಕ್ ಥಿಯರಿಯನ್ನು ಅರ್ಥ ಮಾಡ್ಕೊಳ್ತೀವಿ. ಹಾಗಿದ್ಮೇಲೆ ನಮಗೆ ಇವೆಲ್ಲ ಆಪ್ಷನಲ್ ಅಂತ ತಿಳ್ಕೊಂಡ್ಬಿಡಿ. ಮ್ಯಾಥಮೆಟಿಕಲ್ ಎಕನಾಮಿಕ್ಸು, ಸ್ಟ್ಯಾಟಿಸ್ಟಿಕ್ಸು ಮತ್ತು ಎಕನಾಮೆಟ್ರಿಕ್ಸ್ ಅನ್ನೋದು ಆಪ್ಷನಲ್ ಅಂತ ತಿಳ್ಕೊಂಡ್ಬೇಕು ಮೊದಲು ನಾವು. ಆದರೆ ಮೇನ್ ಇರೋದು ಯಾವುದು ಅಂತಂದ್ರೆ ಎಕನಾಮಿಕ್ಸಲ್ಲಿ ಮೈಕ್ರೋ ಎಕನಾಮಿಕ್ಸು ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಇಂಪಾರ್ಟೆಂಟ್ ಆಗ್ತವೆ. ಇನ್ನು ನೆಕ್ಸ್ಟು ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಬಂದಾಗ, ಒಂದು ದೇಶ ಆರ್ಥಿಕತೆ ಅಂತ ಬಂದಾಗ ದೇಶ ಅಭಿವೃದ್ಧಿ ಆಗಬೇಕಾತಂದ್ರೆ ಅಥವಾ ಹಿಂದುಳಿದ ದೇಶ ಮುಂದುವರೆದ ದೇಶ ಆಗಬೇಕಾತಂದ್ರೆ ಅದಕ್ಕೆ ಅಂತಾರಾಷ್ಟ್ರೀಯ ವ್ಯಾಪಾರ ಅನ್ನೋದು ಭಾಳ ಅವಶ್ಯಕತೆ ಇದೆ. ಮತ್ತು ವಿಶ್ವದ ಇತರ ರಾಷ್ಟ್ರಗಳೊಂದಿಗೆ ವ್ಯಾಪಾರ ವ್ಯವಹಾರಗಳನ್ನು ಹೊಂದೋದು ಕೂಡ ಭಾಳ ಇಂಪಾರ್ಟೆಂಟ್ ಇದೆ. ಬಟ್ ಯಾವಾಗ ವ್ಯಾಪಾರ ಹೊಂದುತ್ತೆ, ಸೊ ಯಾವುದು ಅದಕ್ಕೆ ಲಾಭದಾಯಕ ಆಗುತ್ತೆ, ಯಾವಾಗ ಅದು ಲಾಭದಾಯಕ ಆಗೋದಿಲ್ಲ, ಎಲ್ಲಿ ನಷ್ಟವನ್ನು ಅನುಭವಿಸುತ್ತೆ, ಕರೆನ್ಸಿ ಆಗಿರ್ಬೋದು, ವಿದೇಶಿ ವಿನಿಮಯ ಆಗಿರ್ಬೋದು, ಸಂದಾಯ ಬಾಕಿ ವ್ಯವಸ್ಥೆ ಆಗಿರ್ಬೋದು, ಆಮದು ರಫ್ತು, ಇವೆಲ್ಲ ವಿಷಯಗಳನ್ನು ನಮ್ಗೆ ಗೊತ್ತಿರಬೇಕಾಗತ್ತೆ. ಆ ಕಾರಣದಿಂದ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಅನ್ನೋದು ಥರ್ಡ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಂತ ನಾವು ಕನ್ಸಿಡರ್ ಮಾಡಬೇಕು. ಓಕೆನಾ? ಮೈಕ್ರೋ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಅಂದಮೇಲೆ ನೆಕ್ಸ್ಟ್ ನಾವು ಏನು ಮಾಡಬೇಕು, ಇನ್ನೂ ಒಂದು ವಿಚಾರಕ್ಕೆ ಬಂದರೆ, ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ಅನ್ನೋದು ಇಟ್ ಈಸ್ ಅ ಪಾರ್ಟ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್. ಅಂದರೆ ಸಮಗ್ರ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥ ಶಾಸ್ತ್ರ ಯಾವುದು ಅಂದ್ರೆ ಅದು ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಅಂತ ಹೇಳಬೇಕು ನಾವೀಗ. ಹಾಗಾಗಿನೇ ಅದು ನೆಕ್ಸ್ಟ್ ಇಂಪಾರ್ಟೆನ್ಸನ್ನು ಪಡ್ಕೊಳ್ಳುತ್ತೆ. ಇಲ್ಲಿ ಥಿಯರಾಟಿಕಲಿ ಕಾನ್ಸೆಪ್ಟ್ಗಳು ಅದಾವ. ಆ್ಯಡಮ್ ಸ್ಮಿತ್ ಆಗಿರ್ಬೋದು, ಓಕೆನಾ, ಡೇವಿಡ್ ರೆಕಾರ್ಡ್ ಆಗಿರ್ಬೋದು, ಇವೆಲ್ಲ ಏನು ಮಾಡಿದ್ದಾರೆ ಅಂದ್ರೆ ಇವರೆಲ್ಲರೂ ಕೂಡ ಈ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಒಂದು ದೇಶಕ್ಕೆ ಆಗುವಂಥ ಲಾಭ ನಷ್ಟ ಇಂಥವೆಲ್ಲವುಗಳ ಬಗ್ಗೆಯೂ ಕೂಡ ಹೇಳ್ಕೊಟ್ಟಿದ್ದಾರೆ. ಸೊ ಅವು ಆ ಒಂದು ಥಿಯರಾಟಿಕಲಿ ಕಾನ್ಸೆಪ್ಟ್ಗಳನ್ನ ನಾವು ಓದ್ಕೊಳ್ಬೇಕಾಗತ್ತೆ. ಈಗ ನೆಕ್ಸ್ಟು ಇದೇ ರೀತಿಯಾಗಿ ನಾವು ಇನ್ನೂ ಸ್ವಲ್ಪ ವಿಷಯವನ್ನು ಹೋದರೆ ನಮಗೆ ಇಂಡಿಯನ್ ಎಕನಾಮಿ ಅನ್ನೋದು ಕೂಡ ಇಂಪಾರ್ಟೆಂಟ. ಇದು ಕಾಂಪಿಟೇಟಿವ್ ಬೇಸ್ ಮೇಲೂ ಕೂಡ ಕ್ವಶನ್ಸನ್ನು ಕೇಳ್ತಾರೆ. ಅಂದರೆ ಇತರ ಎಕ್ಸಾಮ್ಸ್ಗಳಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಇರ್ತವೆ. ಮತ್ತು ಕೆಸೆಟ್ ನೆಟ್ಟಿಗಂತೂ ಕಂಪಲ್ಸರಿ ಈ ಸಬ್ಜೆಕ್ಟ್ ಇರುತ್ತೆ. ಹಾಗಿದ್ಮೇಲೆ ಈ ಇಂಡಿಯನ್ ಎಕನಾಮಿಯಲ್ಲಿ ಏನೇನು ವಿಷಯ ಬಂದು ಹೋಗುತ್ತೆ? ಎಸ್, ಅದರೊಳಗಡೆ ಇಂಟರ್ನ್ಯಾಷನಲ್ ಎಕನಾಮಿಕ್ಸ್ ರಿಲೇಟೆಡ್ ಕಾನ್ಸೆಪ್ಟು ಇರುತ್ತೆ, ಪಬ್ಲಿಕ್ ಫೈನಾನ್ಸ್ ಸಂಬಂಧಪಟ್ಟಂಗೆ ಕಾನ್ಸೆಪ್ಟು ರಿಲೇಟೆಡ್ ಇರುತ್ತೆ, ಆಮೇಲೆ ಮನಿ ಆ್ಯಂಡ್ ಬ್ಯಾಂಕಿಂಗ್ ಅದಕ್ಕೆ ಸಂಬಂಧಪಟ್ಟಂಗೆ ಕಾನ್ಸೆಪ್ಟ್ ಕೂಡ ರಿಲೇಟೆಡ್ ಇರುತ್ತೆ, ಆಮೇಲೆ ಎನ್ವಿರಾನ್ಮೆಂಟಲ್ ಎಕನಾಮಿಕ್ಸ್ ಅದು ಕೂಡ ರಿಲೇಟೆಡ್ ಇರುತ್ತೆ. ಇದ್ರ ಮೇಲೆ ಮೈಕ್ರೋ ಮತ್ತು ಮ್ಯಾಕ್ರೋ ಎಕನಾಮಿಕ್ಸನ್ನು ಹೊರತುಪಡಿಸಿದ್ರೆ ಉಳಿದೆಲ್ಲವೂ ಕೂಡ ಸ್ವಲ್ಪ ಮಟ್ಟಿಗೆ ರಿಲೇಟೆಡ್ ಇರುವಂಥದ್ದು ಇಂಡಿಯನ್ ಎಕನಾಮಿಗೆ. ಯಾಕಂದರೆ ಇಂಡಿಯನ್ ಎಕನಾಮಿನ ಸ್ಟಡಿ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದು ವಿಷಯಗಳನ್ನು ನಾವು ನೋಡ್ಕೊಳ್ತೀವಿ. ಅದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ನೋಡ್ಕೊಳ್ತೀವಿ, ಅಥವಾ ಸರ್ಕಾರದ ಏನು ಒಂದು ವ್ಯವಹಾರ ಅದರ ಒಂದು ಕಾರ್ಯಾಚರಣೆ ಬಗ್ಗೆ ನೋಡ್ಕೊಳ್ತೀವಿ. ಓಕೆನಾ? ಸೊ ಎಲ್ಲ ವಿಷಯಗಳು ಸ್ವಲ್ಪ ಮಟ್ಟಿಗೆ ಲಿಂಕ್ ಇರ್ತಾವೆ. ಹಾಗಿದ್ಮೇಲೆ ನಾವು ಈಗ ರಿಯಲ್ ಎಕನಾಮಿಕ್ಸ್ ಕಲಿಯೋದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಅದು ಮೈಕ್ರೋ ಎಕನಾಮಿಕ್ಸಿಂದ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ಆಪ್ಷನಲ್ಲು, ಇವೆಲ್ಲ ಆಪ್ಷನಲ್ ಅಂತ ತಿಳ್ಕೊಂಡ್ಬಿಡಿ ಇವೆಲ್ಲ. ಓಕೆನಾ? ಇವೆಲ್ಲವೂ ಕೂಡ ಯಾಕಂದರೆ ರಿಯಲ್ ಇರೋದೇ ಮೈಕ್ರೋ ಎಕನಾಮಿಕ್ಸ್. ಮೈಕ್ರೋ ಎಕನಾಮಿಕ್ಸನ್ನು ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೋ, ಮೈಕ್ರೋ ಎಕನಾಮಿಕ್ಸಲ್ಲಿರುವಂಥ ಥಿಯರಿಗಳನ್ನು ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೋ ಅವರು 100% ಕೆಸೆಟ್ ಮತ್ತು ನೆಟ್ಟನ್ನು ಕ್ಲಿಯರ್ ಮಾಡ್ಕೊಳ್ತಾರೆ, ನೋ ಡೌಟ್. ಯಾಕಂದ್ರೆ ನಾ ಇಲ್ಲಿ ಹೇಳಕೊಟ್ಟಿದ್ದು ಒಂದು ರೀಸನ್ ಏನಿದೆ ಅಂತಂದ್ರೆ, ಮೈಕ್ರೋ ಎಕನಾಮಿಕ್ಸ್ ಕಾನ್ಸೆಪ್ಟ್ಗಳು ಅರ್ಥ ಆದಮೇಲೆ ಮ್ಯಾಕ್ರೋ ಎಕನಾಮಿಕ್ಸ್ ಕಾನ್ಸೆಪ್ಟ್ಗಳು ಮತ್ತಷ್ಟು ಸರಳವಾಗಿ ಅರ್ಥ ಆಗ್ತಾವೆ. ಯಾಕಂದರೆ ಬೇಸನ್ ಅದ ಇದೆ. ಮೈಕ್ರೋ ಎಕನಾಮಿಕ್ಸಲ್ಲಿರುವಂಥ ಥಿಯರಾಟಿಕಲಿ ಡಯಾಗ್ರಾಮೆಟಿಕಲಿ ಪ್ರೆಸೆಂಟೇಷನ್ ನಮಗೆಲ್ಲ ಚೆನ್ನಾಗಿ ಅರ್ಥ ಆಯಿತು ಅಂತಂದ್ರೆ 100% ಮ್ಯಾಕ್ರೋ ಎಕನಾಮಿಕ್ಸು ಅರ್ಥ ಆಗುತ್ತೆ. ಒಟ್ಟಾರೆಯಾಗಿ ಸಮಗ್ರ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರದ ಎಲ್ಲ ಥಿಯರಾಟಿಕಲಿ ಕಾನ್ಸೆಪ್ಟ್ಗಳು, ಸಿದ್ಧಾಂತಗಳು ಮತ್ತು ಅಲ್ಲಿರುವಂಥ ಅರ್ಥಶಾಸ್ತ್ರದ ವಿಚಾರಗಳು ನಮಗೆ ಅರ್ಥ ಆದವು ಅಂತಂದ್ರೆ ನೆಕ್ಸ್ಟ್ ನಾವು ಇರುವಂತಹ ಎಲ್ಲ ರಿಲೇಟೆಡ್ ಕಾನ್ಸೆಪ್ಟ್ ಕೂಡ ನಮಗೇನಾಗ್ತವೆ, ಅರ್ಥ ಆಗ್ತವೆ.
ಸೊ ಹಾಗಾಗಿ ನೀವು ಮೊದಲಿಗೆ ಯಾವುದರಲ್ಲಿ ಪರಿಪೂರ್ಣತೆಯನ್ನು ಪಡ್ಕೊಳ್ಬೇಕಾಗಿದೆ ಅಂದ್ರೆ ಮೈಕ್ರೋ ಎಕನಾಮಿಕ್ಸು ಮತ್ತು ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ನಾವು ಪರಿಪೂರ್ಣತೆಯನ್ನು ಅಥವಾ ಕಂಪ್ಲೀಟಾಗಿ ಸ್ಟಡಿ ಮಾಡೋದು ಭಾಳ ಅವಶ್ಯಕತೆ ಇದೆ. ಕಾಂಪಿಟೇಟಿವ್ ಬೇಸಿಕ್ ಸಂಬಂಧಪಟ್ಟಂಗೆ ಓದೋದಲ್ಲ. ಕಾಂಪಿಟೇಟಿವ್ ಬೇಸಿಕ್ ಸಂಬಂಧಪಟ್ಟಂಗೆ ಮೈಕ್ರೋ ಎಕನಾಮಿಕ್ಸ್ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಕ್ವಶನ್ಸನ್ನು ಭಾಳ ಸರಳವಾಗಿ ಕೇಳ್ತಾರೆ. ಅವೆಲ್ಲ ಏನೂ ನಮಗೆ ನೆಟ್ಟು ಕೆಸೆಟ್ಟು ನೆಟ್ಟಿಗೆ ಏನೂ ಅಲ್ವೇ ಅಲ್ಲ. ಕೆಸೆಟ್ಟು ಮತ್ತು ನೆಟ್ ಎಕ್ಸಾಮ್ ಲೆವೆಲ್ ಹೆಂಗಿದೆ ಅಂದ್ರೆ ಅವುಗಳನ್ನ ಭಾಳ ಡೆಪ್ತ್ ಲೆವೆಲ್ ನಾವು ಸ್ಟಡಿ ಮಾಡಿರ್ಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೇನೆ. ಅಂದ್ರೆ ಪ್ರತಿಯೊಂದು ಟಾಪಿಕಲ್ಲಿ ಅಂದರೆ ಈಗ ನೋಡಿ ಇಷ್ಟಿಷ್ಟು ಮಾರ್ಕ್ಸ್ ಬರ್ತಾವಂತಂದಮೇಲೆ ನಾವು ಸ್ವಲ್ಪ ಗಮನಿಸಬೇಕು. ಸೊ ಇಲ್ಲಿ ಯಾವ್ಯಾವ ಟಾಪಿಕ್ ಇಂಪಾರ್ಟೆಂಟ್ ಆಗ್ತಾವೆ, ಅವೇ ಟಾಪಿಕ್ ಮೇಲೆ ನಾವು ಎಷ್ಟು ಫೋಕಸ್ ಮಾಡಿದರೆ ಬೆಟರು ಅನ್ನುವಂಥದ್ದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡೀಟೇಲಾಗಿ ಡಿಸ್ಕಷನ್ ಮಾಡ್ತೇನೆ.